ಇಂದು ರಾಮಾಯಣದ ಒಂದು ಭಾಗವಾದ ಸೀತಾ ಅಪಹರಣದ ಸಣ್ಣ ದೃಶ್ಯವನ್ನು ಮಾಡುತ್ತಿದ್ದೇನೆ. ಇಲ್ಲಿ ನಿಂತರೆ ರಾವಣ, ಇಲ್ಲಿ ನಿಂತರೆ ಸೀತೆ. ಭವತ್ ಭಿಕ್ಷಾನ್ ದೇಹಿ, ಭವತ್ ಭಿಕ್ಷಾನ್ ದೇಹಿ, ಭವತ್ ಭಿಕ್ಷಾನ್ ದೇಹಿ. ಯಾರೋ ಬಂದಂತಾಯಿತಲ್ಲವೇ, ಇದು ನೋಡುತ್ತೇನೆ. ಹೋ, ಋಷಿ ಮುನಿಗಳ ತಪಸ್ಸಿಗಳು ಭಿಕ್ಷಾತನಿಗೆ ಬಂದಂತಿದೆ, ಮಾತನಾಡಿಸುತ್ತೇನೆ. ಅಯ್ಯೋ, ಲಕ್ಷ್ಮಣ ಹೇಳಿದ ಮಾತುಗಳು ನೆನಪಾಗುತ್ತಿದೆಯಲ್ಲವೇ. ಕಾಡಿನಲ್ಲಿ ರಾಕ್ಷಸರು ಮಾಯಾವಿಗಳಾಗಿ ವೇಷ ಬದಲಾಯಿಸ್ತಾರಂತೆ. ನಾನೇನು ಮಾಡಲಿ? ನನ್ನ ರಕ್ಷಣೆಗಂತಲವೇ ಲಕ್ಷ್ಮಣ ರೇಖೆಯನ್ನು ಎಳೆದಿರುವುದು. ಏನು ಮಾಡಲಿ? ರೇಖೆ ಒಳಗೆ ನಿಂತು ಮಾತನಾಡಿಸುತ್ತೇನೆ. ಪೂಜ್ಯರೇ, ವಂದನೆಗಳು. ತಾವು ಎಲ್ಲಿಂದ ಬಂದಿರುವಿರಿ? ನಿಮ್ಮ ಸೇವೆಯನ್ನು ನಾನು ಹೇಗೆ ಮಾಡಲಿ ದೇವಾ? ಸೌಭಾಗ್ಯವತಿಯಾಗಿ ಬಾಳು ಮಾತೆ. ನಾನು ಹತ್ತಿರದ ವನದಲ್ಲಿ ವಾಸಿಸುತ್ತೇನೆ. ಕುಲತೆ ವರ್ಷಿ, ಅಲ್ಲಿರುವಂತ ಕಂದ ಫಲ ತಿಂದು ನನ್ನ ಜೀವನ. ನಿಮ್ಮ ಬಳಿ ಭಿಕ್ಷೆಯನ್ನು ಬೇಡಿ ಬಂದಿದ್ದೇನೆ. ದಯಮಾಡಿ ಭಿಕ್ಷೆಯನ್ನು ನೀಡಿ ಮಾತೆ. ಇದೇ ಸರಿಯಾದ ಸಮಯ. ರೊಟ್ಟಿ ಬಂದು ತುಪ್ಪಕ್ಕೆ ಜಾರಿದಂತಿದೆ. ಸೀತೆಯನ್ನು ಇಲ್ಲಿಂದ ಅಪಹರಿಸಿಕೊಂಡು ಹೋಗಬೇಕು. ರಾಮನೂ ಇಲ್ಲ, ಲಕ್ಷ್ಮಣನೂ ಇಲ್ಲ. ಪರಮ ಸುಂದರಿ ಶ್ರೀರಾಮ ನನ್ನ ತಂಗಿ ಶೂರ್ಪನಕ್ಕೆ ಮೂಗು ಕತ್ತರಿಸಿದನಲ್ಲವೇ. ನಾನು ಅವಳ ಅಣ್ಣ. ಅವಳ ಪ್ರತಿಕಾರವನ್ನು ತೀರಿಸಿಕೊಳ್ಳುತ್ತೇನೆ. ಮೊದಲು ಇವಳಿಗೆ ವಿಶ್ವಾಸವನ್ನು ಮೂಡಿಸುತ್ತೇನೆ. ರೇಖೆ ದಾಟುವಂತೆ ಮಾಡುತ್ತೇನೆ. ಅಯ್ಯೋ ಪೂಜ್ಯರೇ, ಅಲ್ಲೇಕೆ ನಿಂತು ಬಿಟ್ಟಿರಿ? ಬನ್ನಿ ಒಳಗೆ ಕುಳಿತುಕೊಳ್ಳಿ. ಇವರ ಮಾತು ನಡವಳಿಕೆ ನೋಡಿದರೆ ಸಜ್ಜನರಂತೆ ಕಾಣುತ್ತಾರೆ. ಏನು ಮಾಡಲಿ? ಇವರು ಕೋಪಗೊಳ್ಳುವ ಮೊದಲು ಭಿಕ್ಷೆಯನ್ನು ನೀಡುತ್ತೇನೆ. ಮಹರ್ಷಿಗಳೇ, ತೆಗೆದುಕೊಳ್ಳಿ ಭಿಕ್ಷೆಯನ್ನು. ಏನಮ್ಮ ತಾಯಿ, ಅಷ್ಟು ದೂರದಲ್ಲಿ ನಿಂತು ಭಿಕ್ಷೆಯನ್ನು ನೀಡುತ್ತಿರುವೆ? ಮನಸ್ಸಿಲ್ಲವೇ? ಬೇಡ ಬಿಡು, ನಾನಿನ್ನು ಹೊರಡುತ್ತೇನೆ. ನಿನ್ನ ಗಂಡ ಶ್ರೀರಾಮನಿದ್ದರೆ ನಾನು ಸೀದಾ ಹೊರ ಬರುತ್ತಿದೆ. ಅವನಿಗೆ ನನ್ನ ಮೇಲೆ ಭಾರೀ ಭಕ್ತಿ. ನೀನು ಅವನ ಅರ್ಧಾಂಗಿನಿಯಾಗಿ ಇಷ್ಟು ಅಸಡ್ಡೆ ತೋರಿಸುತ್ತಿರುವೆ ಅಲ್ಲ. ಮನಸ್ಸಿಲ್ಲವೇ? ಬೇಡ ಬಿಡು, ನಾನಿನ್ನು ಹೊರಡುತ್ತೇನೆ. ಅಯ್ಯೋ ಪೂಜಾರಿ, ಕೋಪಗೊಳ್ಳಬೇಡಿ, ಬರುತ್ತೇನೆ. ಅಲ್ಲಿಯೇ ಭಿಕ್ಷೆಯನ್ನು ನೀಡುತ್ತೇನೆ. ಶ್ರೀ ಸಹಜ ಧರ್ಮದಿಂದ ಹಾಗೆ ಹೇಳಿದೆ ಅಷ್ಟೇ. ಅಯ್ಯೋ, ಇದೆಂತ ಸಂಕಟ. ಒಂದು ಕಡೆ ಲಕ್ಷ್ಮಣನನ್ನ ರಕ್ಷಣೆಗಾಗಿ ಎಳೆದುವ ರೇಖೆ, ಇನ್ನೊಂದು ಕಡೆ ಋಷಿ ಮುನಿಗಳು ಕೋಪಗೊಳ್ಳುವ ಭಯ. ಏನು ಮಾಡಲಿ? ಇವರು ಕೋಪಗೊಳ್ಳುವ ಮೊದಲು ಭಿಕ್ಷೆಯನ್ನು ನೀಡಿ ಕೃತಜ್ಞನಾಗುತ್ತೇನೆ. ಪೂಜಾರಿ, ಬಲ್ಲೆ, ಭಿಕ್ಷೆಯನ್ನು ಸ್ವೀಕರಿಸಿ. ಇದೋ ಜೋಡಿಕೆಗೆ ಭಿಕ್ಷೆಯನ್ನು ಹಾಕಿ. ಇದೇ ಸರಿಯಾದ ಸಮಯ. ಸೀತೆಯನ್ನು ಇಲ್ಲಿಂದ ಅಪಹರಿಸಿಕೊಂಡು ಹೋಗಬೇಕು. ಪುಷ್ಪಕ ವಿಮಾನವನ್ನು ಅಲ್ಲಿ ದೂರದ ಮರದ ಬಳಿ ನಿಲ್ಲಿಸಿದ್ದೇನೆ. ಬಾ ಸೀತೆ, ಬಾ, ನನ್ನ ಒಡತಿಯಾಗುವಂತೆ. ನಿನ್ನ ಗಂಡ ಶ್ರೀರಾಮ ಮಾಯ ಜಿಂಕೆಗೆ ಸೋತು ಹೋದನಲ್ಲವೇ. ಇನ್ನು ಅವನ ತಮ್ಮ ಲಕ್ಷ್ಮಣ ಅಣ್ಣನನ್ನೇ ಅನುಸರಿಸಿದ. ನೀನು ಬಯಸಿದ್ದು ಅದೇ ಸ್ವರ್ಣವಲ್ಲವೇ? ನನ್ನ ಲಂಕೆಯಲ್ಲಿ ಅಂಕೆ ಇಲ್ಲದಷ್ಟು ಸ್ವರ್ಣಗಳಿವೆ. ನಾನು ಶೂರ್ಪಣಖಿ ಅಣ್ಣ ರಾವಣ, ಲಂಕೆಯ ಅಧಿಪತಿ. ಬಾ ಸೀತೆ, ಬಾ, ಲಂಕೆಯ ಅಧಿಪತಿಯ ಅರಸಿಯಾಗುವಂತೆ. ಬಾ, ನನ್ನ ಒಡತಿಯಾಗು. ಅಯ್ಯೋ, ಏನು ಶೂರ್ಪಣಖಿ ಅಣ್ಣನೇ ನೀನು? ಬಿಡು ನನ್ನ ಕೈಯನ್ನು. ಏಕೆ ಹೀಗೆ ಸೆಳೆಯುತ್ತಿರುವೆ? ಎಲೆ ದುಷ್ಟ ಮುನಿ, ಒಬ್ಬ ಸ್ತ್ರೀಯ ಶಾಪ ತಟ್ಟಿದರೆ ನೀನು ಸರ್ವನಾಶವಾಗುತ್ತೀಯ. ನಿನ್ನ ತಂಗಿ ಶೂರ್ಪಣಖಿ ಮೂಗನ್ನು ಕತ್ತರಿಸಿಕೊಂಡು ಹೋದಳು. ನೀನು ನಿನ್ನ ತಲೆಯನ್ನೇ ಕತ್ತರಿಸಿಕೊಂಡು ಹೋಗುತ್ತೀಯ. ಬಿಡು ನನ್ನ ಕೈಯನ್ನು, ಬಿಡು. ಬಾ ಸೀತೆ, ಬಾ, ನನ್ನ ಅರಗಿಣಿಯಾಗು, ನನ್ನ ಒಡತಿಯಾಗುವಂತೆ. ಬಾ ಸೀತೆ, ಬಾ. ಧನ್ಯವಾದಗಳು.